ಇಲ್ಲ ಈ ರಾಜ್ಯದಲ್ಲಿ ದೇಶದಲ್ಲಿ ನಾವು ಓಡಾಕತ್ತೀವಲ್ಲ, ಕಾಂಟ್ರಾಕ್ಟರ್ ಏನ್ ಮಾಡ್ತಾನ, 1 ಕೋಟಿ ರೂಪಾಯಿ ಕೆನಲ್ 10 ಕೋಟಿ ಮಾಡಿ ಬಿಲ್ ತಗೊಂಡಿರ್ತಾನೆ. ನಿಮ್ಗೆ ಏನೂ ಗುರ್ತಿರೋದಿಲ್ಲ, ನಮಗೂ ಗುರ್ತಿರೋದಿಲ್ಲ. ಅವ್ನು ಸುಮ್ಮನೆ ಕಲ್ಲು ಐತಾನೆ, ಗಿಡ ಐತಾನೆ, ಅಲ್ಲಿ ಗಿಡ ನೋಡುದಿಲ್ಲ, ಕಲ್ಲು ನೋಡುದಿಲ್ಲ. ಎಸ್ಟಿಮೇಟ್ ಹಂಗೆ ಮಾಡ್ತಾರೆ. ಮೊದಲು ತಗೋದು 1 ಕೋಟಿ ರೂಪಾಯಿ ತಗೊಂಡಿರ್ತಾರ, ಮುಂದೆ ಬಿಲ್ ತೆಗೆ 10 ಕೋಟಿ ಮಾಡಿರ್ತಾರೆ. ಎಲ್ಲರೂ ಕೊಡ್ಬೇಕಲ್ಲ, MLA ಕೊಡ್ಬೇಕು, ಮಂತ್ರಿ ಕೊಡ್ಬೇಕು, ಮುಖ್ಯಮಂತ್ರಿ ಕೊಡ್ಬೇಕು, ಅಲ್ಲಿ ದಿಲ್ಲಿ ಅವ್ರು ಕೂತ ಹೈಕಮಾಂಡ್ ಕೊಡ್ಬೇಕು, ಅವ್ರ ಸ್ಟಾರ್ ಹೋಟೆಲ್ಗೆ ಬಂದಾಗ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕು ಮಂತ್ರಿಗಳು. ಹಿಂಗಾಗಿ ಏನಾಗೈತಂದ್ರೆ ನಿಜವಾಗಿ ರೈತರ ಇವತ್ತು ನೀರಾವರಿ ಏನೇ ಆಗಲಿ, MB ಪಾಟೀಲ್ ಪಾಪ ಅವ್ರು ಹೇಳಿದ್ದೆ ಅದ್ರಾಗೇನು ಸುಳ್ಳಿಲ್ಲ. ನಾನು ಅವ್ರಿಗೆ MB ಪಾಟೀಲ್ಗೆ ಅಂಥ ಪರಿಸ್ಥಿತಿ ಇತ್ತಂದ್ರೆ ಅವಾಗ ಅವ್ರನ್ನ ಸಪೋರ್ಟ್ ಮಾಡೋರು ಅವ್ರ ಪಾರ್ಟಿ MLAಗಳು ಮಾಡ್ತಿರ್ಲಿಲ್ಲ. ನಾನೇ ಗಟ್ಟಿಯಾಗಿ ಇಲ್ಲಿತ್ತು, ಅಂತ ಮಾಡ್ರಿ ಹೊಡಿರಿ ಗಾಡಿ ಹೊಡಿರಿ ಅಂತಿದ್ದೆ, ಅವ್ರು ಹೊಡಿತಿದ್ರು. ಏನ್ರಿ ಬಿಟ್ಟಲ್ಲ ಅಲ್ಲಿನೂ ಆ ಪಾರ್ಟಿಯಾಗೂ ಎಲ್ಲ MB ಪಾಟೀಲ್ ಹೆಸರು ಬರ್ತದೆ. ಕೆನಾಲ್ ಆದ್ರೆ ನೀರು ಬಂದ್ರೆ MB ಪಾಟೀಲ್ ಹೆಸರು ಬರ್ತದ. ಬರೀ ಇದೆ ನಾವು ಜಗಳಾಡಿ ಈಗ ಏನೇ ಆಗಲಿ ಸುದೈವ ನಮ್ಮದು. ಸ್ವಲ್ಪ ಮಾತಾಡೋರು ಅದೀವಿ, ಈಗ ಅಂಜುದಿಲ್ಲ, ಯಾರಿಗೂ ಅಂಜುದಲ್ಲ. ಈಗ ನೋಡುತ್ತಿರಲಿಲ್ಲ ನಾವು ಹೆಂಗದೀವಿ, ದಿನ ಹೊರಗೆ ಹಾಕ್ತಿಲ್ಲತ್ತಾರ ನನ್ನ ದಿನ. ಇವತ್ತು TV ಒಳಗೆ ಮತ್ತೆ ಚೆನ್ನಾಗೈತೆ ನೋಡ್ರಿ. ಯತ್ನಾಳ್ಗೆ ಭಾರಿ ಹಿನ್ನಡೆ, ಕೇಂದ್ರ ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ. ಟಿವಿಯವರೇ ನಗರದಾರ ತಿಳ್ಕೊಂಡ್ರ, ಹಂಗಂದ್ರೆ ಅಲ್ಲಿ ಕೊಡ್ತಾರ, ಇವ್ರು ಹೊಡಿತಾರ. ಎರಡು ಸಲ ಹೊರಗೆ ಹಾಕ್ತಿರಪ್ಪ ನೋಡ, ಸಾಯಿದೈತಿ ಹೊರಗೆ ಹಾಕ್ತೇನೆ. ನಾವಂದೆ ಮೊನ್ನೆನೋ ಉತ್ತರ ಕರ್ನಾಟಕದ ಮಾತಾಡಿದ ನಾನು. ಅಲ್ರಿ ನೀರಾವರಿಗೆ ಆಗುವಂತ ಭಾಗದವ್ರು ನೀರಾವರಿ ಮಂತ್ರಿ ಆಗ್ಬೇಕು. ಅವ್ರಿಗೇನು ಮಂಡ್ಯದವ್ರಿಗೆ ಏನೆಲ್ಲ ನೀರಾವರಿಗೆ ಆಗ ಸತ್ಯ ಎಲ್ಲ ಮುಗಿಸ್ಯಾರವ್ರು, ಮತ್ತ ಅವರೇ ನೀರಾವರಿ ಮಂತ್ರಿ. ಯಾಕಂದ್ರೆ ಉತ್ಪನ್ನ ಐತೆ ಅದ್ರಾಗ. ಬಿಲ್ಲಿಗೆ 10% ತಗೊಳ್ಳಾರ್ದೇನೆ ಯಾವ ಮಂತ್ರಿನೂ ಬಿಲ್ ಮಾಡೋದೇ ಇಲ್ಲ. ಕಾಲ ಯಾವ ಪಾರ್ಟಿ ಇತ್ತಲ್ಲ, ಅದು ಮೊದಲು ಅಡ್ವಾನ್ಸ್, ಅದು 10 ಕೋಟಿ ಬಿಡುಗಡೆ ಆಗ್ಬೇಕಾದ್ರೆ 10% ಅಂದ್ರೆ ಯಾಕಾಯ್ತು, 1 ಕೋಟಿ ಆಯ್ತಂದ್ರೆ ಆ 10 ಕೋಟಿ ಬಿಲ್ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತಾನ ಮಂತ್ರಿ, 10 ಕೋಟಿ 10% ತಗೋತಾನ, ರಿಲೀಸ್ ಮಾಡೋದು 5 ಕೋಟಿ. 8% ಆಯ್ತು, ಇನ್ನ 5 ಕೋಟಿ ಮುಂದೆ ಕೊಡ್ತೀನಿ ನಡಿ. ಹಿಂಗಾಗಿ ನಮ್ಮ ನೀರಾವರಿ ಯೋಜನೆಗಳು ನಾ ಹೇಳಿದೆ ಮೊನ್ನೆ, ಅಲ್ರಿ ಬೆಂಗಳೂರಿನಾಗ ಒಂದು ಪ್ಯಾರಿಪಲ್ ರೋಡ್ ಮಾಡ್ಲಾಕತ್ತೀರಿ 29,000 ಕೋಟಿ ರೂಪಾಯಿ. ಯಾವುದೋ ಗೋಲ್ಡ್ ಬ್ಯಾಂಕಿನ ಸಾಲ ತರಲ್ಲ. ನೀವು ಕೃಷ್ಣ ತಗೊಂಡ್ ಬರ್ರಪ್ಪ, 1 ಲಕ್ಷ ಕೋಟಿ ತಂದು ಮುಗಿಸಿಬಿಡ್ರಿ. ಹಂಗಿಲ್ಲ ತರೋರು ಒಳಗೆ, ಅದು ಮುಗಿಸಿದ್ರೆ ನಮಗೇನು ಸಿಗ್ಬೇಕ್ರಿ? ಕೆನಲ್ ರಿಪೇರಿ ಒಳಗಟ್ಟು ಇದು ಇಲ್ಲ. ಇದು ನಮ್ಮ ವಾಸ್ತವಿಕ ಪರಿಸ್ಥಿತಿ. ನಮ್ಮ ಜಿಲ್ಲೆಯದ್ದು ಉತ್ತರ ಕರ್ನಾಟಕದಿದೆ. ಅದ್ರಾಗ ಇಟ್ಟು ನೀರಾವರಿ ಮಾಡ್ಕೊಂಡ್ವಿ ಅಂದ್ರೆ ನಾವು ಪುಣ್ಯವಂತರು. ನಾವು ಹೋರಾಟ ಮಾಡಿದ್ವಿ, ಬಡದಾಡಿದ್ವಿ, ಬಾಯಿಗೆ ಬಂದಂಗೆ ಬೈದಿವಿ ಅಂತ ಹೇಳಿ ನಮ್ಮ ಬೈಗಳಿಗೆ ಮಾಡ್ಯಾರ ಕೆಲವೊಂದು ಕೆಲಸ. ಅದೂ ಮಾಡ್ತಿದ್ದಿಲ್ಲ. ಬೊಮ್ಮಾಯಿಗೆ ಯಡಿಯೂರಪ್ಪಗೆ ನಾ ಎಂದೂ ಕೇಳಿಲ್ಲ, ಮಾಡ್ತಿಲ್ಲ ಹೇಳ. ಹಿಂಗೆ ಏನಪ್ಪ ನೀ ಹಿಂಗೆ ಬರ್ತಿಲ್ಲ ಆ ಕಡೆ, ಹೌದು ನಾ ಹಿಂಗೆ. ನೀ ಭಾಳಾದ್ರೂ ಮಂತ್ರಿ ಮಾಡೋದು ಲೆಕ್ಕ ಕೆಲಸ ಮಾಡಿ ನಾನು ಮತಕ್ಸತ್ತೆ. ಇವತ್ತು ಬಿಜಾಪುರನಾಗ ನೀವು ಅಡ್ಡಾಡಿದ್ರೆ ಹೆಂಗೈತಿ ಬಿಜಾಪುರ? ಬಾಯಿ ಮುಚ್ಕೊಂಡು ನಾವು ಮಂತ್ರಿ ಮಾಡೋದ್ರ ಸಲಗ ಅಡ್ಡಾಡಿದಂದ್ರ ಈ ವಿಜಯಪುರ ಯಾರೂ ಉದ್ಧಾರ ಮಾಡಿದ್ರು. ಧೂಳ ಹೊಲಸ ಬಿಜಾಪುರ ಅಂದ್ರೆ ಯಾವಾಗಲೂ ಜನಪ್ರತಿನಿಧಿಗಳು ಜವಾಬ್ದಾರಿ ದೊಡ್ಡದು. ರೊಕ್ಕ ಎಟ್ಟು ಮಾಡಿದ್ರಿ, ಎಷ್ಟು ಲೂಟಿ ಮಾಡಿದ್ರಿ, ಯಾವ ಬ್ಯಾಂಕ್ನಾಗ ಹೋಯ್ದಿಟ್ರಿ, ದುಬೈದಾಗ ಆಸ್ತಿ ತಗೊಂಡ್ರಿ, ಎಲ್ಲ ಗುರ್ತೈತೆ ನನಗೆ. ನಾಳೆ ಸತ್ತಾಗ ಇದೇ ಭೂಮಿಯಾಗೆ ಸಾಯ್ಬೇಕು. ಇಲ್ಲೇ ತರ್ತದ್ರಿ ಬೆಂಗಳೂರಿನಾಗ ಸತ್ರ, ನಾಳೆ ಮಧ್ಯಾಹ್ನ ಸ್ವಗ್ರಾಮಕ್ಕೆ ತೆರಳಿ ಅಂತಿಮ ಯಾತ್ರೆ ಮಾಡಲಾಗುತ್ತೆ. ಅಲ್ಲಿ ಹೋದ್ಮ್ಯಾಗ ಏನ್ ಮಾಡ್ತಾರಪ್ಪ, ಎಲ್ಲಾದ್ರೂ ಸಿಕ್ಕಾಪಟ್ಟೆ ಹಾರಾಕಿರ್ತೀರಿ. ಮ್ಯಾಗ ಭಾರತ ಧ್ವಜ ಡಾಮ್ ಡಾಮ್ ಹಾರಿಸಿ ಅದೇ ಮಣ್ಣಾಗ ಹಾಕಿ ಅಲ್ಲೇನಾದ್ರು ಚೆಕ್ ಇಡೋದು ಇಡ್ತಾರ, ಪ್ರಾಪರ್ಟಿ ಖರೀದಿಕ್ಕಾಗಬಹುದು. ದುಬೈದಾಗ ಮಾಡಿ ಮಗನೇ, ಅಮೇರಿಕಾದ ಮನಿ ತಗೊಂಡು ಬೆಂಗಳೂರಿನಾಗ 10 ಮನಿ ಇಲ್ಲ. ಕಡೆಗೆ ಬರೋದು ಅವ್ರ ಮ್ಯಾಗ ಒಬ್ಬ ಸ್ವಾಮಿನಿಂದ ಇರ್ತಾನೆ, ಧ್ಯಾನ ಕೂಡ ಹುಟ್ಟಿದ ಮಗನ ಹೆಸರು ಇದೇ ಬರೋದು ನಿಮ್ಗೆ. ಯಾವ ಬೇಕಾದ ಮಕ್ಕಳು ಬಂಗಾರ ತಾಡ್ನ ತಿಂದ್ರು ಹೋಗ್ಬೇಕಾಗಿದ್ದಲ್ಲಿ ಭೂಮಿಯಾಗೆ. ಹಂಗೇನು ಬಂಗಾರ ತಗಡೆ ಹಾಕಿರ್ತಾರೆ ಏನೋ ಒಳಗೆ. ಅದಕ್ಕ ಇವತ್ತು ನಮ್ಮ ನಾಡಗೋಡು ಭಾಳ, ಅಪ್ಪಾಜಿ ನಾಡಗೋಡು ಭಾಳ ಪ್ರಾಕ್ಟಿಕಲ್ ಮಾತಾಡ್ಬೇಕು ಯಾವಾಗಲೂ. ಸುಮ್ ಬೋಗಸ್ ಹೊಡೋದು 1 ದಿವಸ ಖುಷಿಗೆ ಇದನ್ನು ಮಾಡಿದ್ದು ಭಾಳ ಸಂತೋಷ ಆಯ್ತು. ಇದೇ ರೀತಿ ಮುಂದುವರಿಯಲಿ, ಸಂಶೋಧನೆಗಳು ಹಾಕೋತ ಹೋಗಲಿ, ಹೆಚ್ಚು ಹುಳುಗಳು ತಯಾರಾಕೋತ ಹೋಗಲಿ.
ಔಷಧಿ ಕಂಪನಿ ಬಂದಾರ ನೋಡ್ರಿ, ಔಷಧಿ ಕಂಪನಿ ಅವ್ರು ಹೆಚ್ಚು ಮಳಿಗೆಗಳು ಬಾಟ್ಲಿ ಕ್ಲೀನ್ ಮಾಡ್ಕೊಂಡು ನೀವು ಎಲ್ಲಿ ತಪ್ಪಿರಂದ್ರ ನಮ್ಮ ಹಿರಿಯರು ಏನು ಒಕ್ಕಲ್ತನ ಮಾಡ್ಯಾರ ಅದನ್ನ ಬಿಟ್ಟು ಏನು ಹೊರಗೆ ಬಂದಿಲ್ಲ ಅವತ್ತು ತಪ್ಪೈತಲ್ಲ. ಅವ್ರಿಗೆ ಏನು ಮೂರ್ಖರಂದ್ರಿ, ಮೂಢನಂಬಿಕೆ ಅಂದ್ರೆ ಆಕಳ ಯಾಕೆ ಕಟ್ಟಬೇಕಂದ್ರಿ, ಆಕಳ ಗೋಮಾತೆ ಯಾಕಂದ್ರೆ ಇವೆಲ್ಲ ಕ್ವಶನ್ಗಳು ಹೊಸ. ಈ ದೇಶನಾಗ ಒಂದು ಬುದ್ಧಿಜೀವಿಗಳತ್ತದ ಲಫಂಗರು, ಅವ್ರ ಏಕ್ ನಂಬರ್ ಸೋಟ್ರು ಲಫಂಗ. ಅವ್ರು ಹೇಳಿದ್ರು ಗೋಮಾತೆ ಅಂದ್ರೆ ಯಾಕನ್ಬೇಕು, ನಾಯಿ ಯಾಕೆ ಮಾಡ್ಬಾರ್ದು. ಒಬ್ಬ ಸ್ವಾಮಿನೇ ಅದ ನಮ್ಮ ಕರ್ನಾಟಕದ. ಆಕಳ ಹೆಂಡಿದೆ ಯಾಕೆ ವಿಭೂತಿ ಹಚ್ಕೋಬೇಕಂತ ಕೇಳ್ತಾರೆ, ನೀ ಹಂದಿದ ಹಚ್ಕೋರಪ್ಪ. ನಾವೊಂದು 1000 ಆಕಳ ಕಟ್ಟಿನ್ರಿ, ಬರೀ ನಾನು ಗೋಶಾಲೆ ಇಲ್ಲೇ ಐತಿ, ಯಾರು ಇಲ್ಲಿ ಬರ್ತಾರ ಕೊಟ್ಟು ಕಳಿಸ್ರಿ ಸರ್. ನಮ್ದು ಎಲ್ಲ ಕಟ್ಟಗುರಿಗೆ ಹೆಂಗ್ ತಗೊಳ್ಳಕತ್ತಾರ ಅಂದ್ರ ನೀವು ಆ ಆಕಳ ನೋಡ್ಬಿಟ್ರೆ ಕಣ್ಣ ನೀರು ಬರ್ತಾವ. 1 ಲಕ್ಷ ಕಿಮ್ಮತ್ ಆಗ್ತಾವ ಸರ್ ಅಂತ ಆಕಳುಗಳು ಕಟ್ಟಗಿ ಕೊಡ್ತಾರೆ. ಹೆಂಗಾಗೈತೆ ಅಂದ್ರೆ ಇವತ್ತು ದನಗಳದು ದನ ಇದು ನಾನು ರೈತರಿಗೆ ಮಾರ್ತೀನಿ ಅಂದ್ರೆ ರೇಟ್ ಬರೋದಿಲ್ಲ, ಕಟಕರಿಗೆ ಮಾರ್ತೀನಿ ಅಂದ್ರೆ ರೈತ ತಗೋಕಿತ್ತ ರೇಟ್ ಹೆಚ್ಚು ಕೊಡ್ತಾನೆ. ಅಷ್ಟು ಮಾಂಸ, ಅಷ್ಟು ಚರ್ಮ ಹಿಂಗೆ ಲೆಕ್ಕ ಐತದ. ನೀವು ಬರೀ ನಾನು ಬನ್ನಿ ಏನಾರು ಒಂದು 200 ಕಿಲಾರಿ ಆಕಳುಗಳದ ಬರೀ ನೋಡಿದ್ರೆ ಗಾಬರಿ ಆಗ್ತದೆ. ಜವಾರಿ ಆಕಳ, ಗೀರು. ನಾ ಹಂಗಾಗಿ ನಮ್ಮ ದೇಶನಾಗ ಕತಿ ಹೇಳ್ತೀವಿ ನಾವು. ಜರ್ಸಿ HF ಏನು ಬಂದವಲ್ಲ ಅದ್ರ ಬಗ್ಗೆ ಒಂದು ಕತಿ ಹೇಳ್ತೀವಿ. ಏನಂದ್ರೆ ಆ ಮಹಾರಾಣಿ ತಂದಳು ವಿಕ್ಟೋರಿಯಾ ಬಂದವಾಗ ಭಾರತಕ್ಕೆ ಬಂದವು, ಅವರಿಗೆ ದಿನಾಲು ಹಾಲು ಬಿಸಿ ಬೇಕಾಗ್ತಿತ್ತ, ಹಿಂಡಿರ್ಬೇಕಾಗ್ತದೆ. ಅದನ್ನ ನಾವು ಬೆಳವಣಿಗೆ ಮಾಡಿದ್ವಿ, ಸಂಶೋಧನೆ ಮಾಡಿ ಜರ್ಸಿ ಆಕಳುಗಳು ಎಲ್ಲ ಹೊಕ್ಸಿದ್ವಿ. ಅವ್ರು ಏನ್ ಮಾಡಿದ್ರು ಗುರ್ತೈತೆ, ಬ್ರೆಜಿಲ್ದವ್ರದು ಇದು ಭಾರತದ ಗೀರ್ ಆಕಳ ಒಯ್ದ್ರು. ಆ ಗೀರ್ ತಳಿ ಏನದಲ್ಲ, ಗುಜರಾತ್ ಸಿಗ್ತದಲ್ಲ ಗೀರ್ ತಳಿ. ನಾವು ಹೋಗಿದ್ದೆ ಗುಜರಾತ್ 4-5 ಕಡೆ. ಗೀರ್ ಅಂತ ಒಂದು ಪರ್ವತ ಐತಿ, ಆ ಪರ್ವತ ತಳಗ ಇರುವಂತ ಗೀರ್ ತಳಿ. ಇದನ್ನ ಬ್ರೆಜಿಲ್ದವ್ರು ಒಯ್ದು 40-50 ಲೀಟರ್ ಹೆಂಡು ಅಂತ ಸಂಶೋಧನೆ ಮಾಡಿ ಅದನ್ನ ತಯಾರು ಮಾಡಿದ್ರು. ಅಲ್ಲಿ 40 ಲೀಟರ್ ಹೆಂಡು ಅಂತ ಜರ್ಸಿ ಆಕಳ ನಾವು ತಗೊಂಡ್ಬಂದಿವಿ. ದಿನ ಕ್ಯಾನ್ಸರ್ ಹಾಸ್ಪಿಟಲ್ ಹೆಚ್ಚಾಗ್ಲಕತ್ತಾವ ಈ ದೇಶನಾಗ. ನೋಡಿ, ಕ್ಯಾನ್ಸರ್ ಹಾಸ್ಪಿಟಲ್ ಎಲ್ಲ ಕಡೆ ಒಂದೊಂದು ಬೇಕೇ ಈಗ. ಯಾಕಂದ್ರೆ ಎಲ್ಲ ರಸಾಯನ ಗೊಬ್ಬರ, ಜರ್ಸಿ ಆಕಳ ಹಾಲ ಮತ್ತು ಚಲೋ ಹಾಲು ಎಲ್ಲಿ ಸಿಗ್ತದೆ. ಈ ರೀತಿ ನೋಡಿ ಇವತ್ತು ರೇಡಿಯೇಷನ್ ಬಗ್ಗೆ ನಾವು ಚರ್ಚೆ ಮಾಡಕತ್ತೀವಿ. ಭೂಪಾಲ್ದ ಏನು ಗ್ಯಾಸ್ ಇದು ಆಯ್ತಲ್ಲ, ಅಲ್ಲೊಬ್ಬ ಹೇಳ್ತಾರ, ಯಾರ ಮನಿ ಭೂಪಾಲ್ದ ಒಂದು ಗ್ಯಾಸ್ ಇದು ಆದಾಗ ಯಾರ ಮನಿ ಆಕಳ ಹೆಂಡಿಲೆ ಸಾರಿಸಿದ್ರು ಆ ಮನಿ ಮೇಲೆ ರೇಡಿಯೇಷನ್ ಇಫೆಕ್ಟ್ ಆಗಲಿಲ್ಲ. ಅವ್ರ ಅಟ್ಟೆ ಜೀವನ ತುಳಿದ್ರು, ಉಳುಕಿದಾರೆಲ್ಲ ಸತ್ತು. ಅಂದ್ರೆ ಆಕಳ ಹೆಂಡಿ ನೋಡ್ರಿ, ನಮ್ಮಲ್ಲಿ ಒಬ್ಬ ಸಂಶೋಧನೆ ಮಾಡ್ಯಾನ ಒಬ್ಬ ಹುಡುಗ. ಆಕಳದ ಇಷ್ಟೇ ಹೆಂಡಿದ ಒಂದು ಸಣ್ಣ ಇದು ಮಾಡಿ ಮೊಬೈಲ್ಗೆ ಹಚ್ಚಾನ, ಅದಕ್ಕೆ ರೌಂಡಾಗಿ ರೇಡಿಯೇಷನ್ ಟೆಸ್ಟ್ ಮಾಡ್ಯಾನ. ಅದಕ್ಕೇನು 0 ರೇಡಿಯೇಷನ್ ಬರ್ತದೆ. ಯಾವುದು ಆಕಳ ಹೆಂಡಿ ಹಚ್ಚಿದ್ದು. ನಮ್ಮಲ್ಲಿ ಸಂಶೋಧನೆ ಒಂದೊಂದೊಂದು ಸಣ್ಣ ಮಾಡ್ಲಕತ್ತೀವಿ. ಯಾಕಂದ್ರೆ 1000 ಆಕಳದವು ತುಪ್ಪನೇ ಮಾಡ್ಲಕತ್ತೀವಿ. 2,500 ರೂಪಾಯಿ ಕಿಲೋ. ಜವಾರಿದು 3,000, 3,500 ರೂಪಾಯಿ ಕಿಲೋ ಮಾರ್ಲಕತ್ತೀವಿ. ವಿಭೂತಿ ತಯಾರು ಮಾಡ್ಲಕತ್ತೀವಿ. ಕಾರ್ಪೊರೇಟ್ ಯಾವ್ಯಾವ ರೈತರು ಕಟಗರಿ ಕೊಡುವಂತದನ್ನ ಪಾಪ ಒಳ್ಳೆ ರೈತರು ಇದ್ದವರು ಆ ಊರಾನ ಹಿರಿಯರ ಮನುಷ್ಯರು ಇಲ್ಲಪ್ಪ ಹೋಯ್ದ ಸಿದ್ದೇಶ್ವರ ಸಂಸ್ಥಾದ ಬಿಟ್ಟು ಬಂದ್ಬಿಡತ್ತಾರ. ಬರ್ತಾವು ಆಕಳ, ನಾವು ತನ್ನ ತಯಾರು ಮಾಡಿವಿ, ಎಲ್ಲ ಗಬ್ಬಾಗ್ಯಾವು. ಅಂತಿಂತ ಆಕಳ್ರಿ ಒಟ್ಟು ಗಬ್ಬ ಇದ್ದಿದ್ದು ಆಕಳ ಸಹಿತ ಕಟಗರಿ ಕೊಡ್ತಾರೆ. ಇಲ್ಲಿ ಬಂದು ಈಲಾಕತ್ತಾವ. ಅಂದ್ರೆ ನಾವು ಎಷ್ಟೇ ಬೆಳೆದ್ರು ರೈತರು ಹೇಳ್ಕೋತೀವಿ. ನಾವು ಕಬ್ಬ 10 ಎಕರೆ ಹಚ್ಚಿನಿ, 20 ಎಕರೆ ಹಚ್ಚಿನಿ. ಆದ್ರೆ ನೀವು ನೋಡ್ರಿ ರೈತರದು ತಮ್ಮ ಕಾರ್ನಿಂದ್ರಲ್ಲ ಚಲೋ ಸೆಡ್ ಕಟ್ಟಿರ್ತಾರ. ಆದ್ರೆ ಆಕಳುಗಳನ್ನ ಎಮ್ಮೆಗಳನ್ನ ಎಲ್ಲಿ ಕಟ್ಟಿರ್ತಾರ ನೋಡ್ರಿ, ಒಂದು ಚಂದ ಪತ್ರೆ ಅದಾವ, ಕೊಳತಿದ್ದು ಹರಿದಿದ್ದು ಪತ್ರೆದಾಗ ಅವ್ರು ನಿಂದಿರ್ಸಿರ್ತಾರ, ಹಾಡ್ಯಾಗ ಅಲ್ಲೇ ನಿಂತಿರ್ತಾವ. ಈ ಸಂಸ್ಕೃತಿಯನ್ನು ಹೋಗ್ಲಿಕ್ಕಂದ್ರೆ ಈ ಕೃಷಿ ಮತ್ತೆ ನಾವು ಎಲ್ಲಿಗೆ ಬರ್ತೇವೆ ಅಂದ್ರೆ ಮತ್ತೆ ಮೂಲ ಏನಿತ್ತಲ್ಲ ಆ ಕೃಷಿಗೆ ಬರ್ಬೇಕಾಗ್ತದೆ. ಇದು ಅನಿವಾರ್ಯ. ಇದಕ್ಕೆ ನಮ್ಮ ಕೃಷಿ ಈ ವಿಶ್ವವಿದ್ಯಾಲಯದವರು ಮತ್ತು ಲ್ಯಾಬ್ ಟು ಲ್ಯಾಂಡ್ ಅಂತ ಹೇಳ್ತಾರೆ. ಸಾಕಷ್ಟು ಸಂಶೋಧನೆ ಮಾಡ್ತಾರೆ. ಇಲ್ಲಿ ಎಷ್ಟೋ ಪ್ರಯೋಗ. ಯಾಕಂದ್ರೆ ಇಲ್ಲೇ ಯಾಕೆ ಕೃಷಿ ಮೇಳ ಮಾಡ್ಬೇಕಂದ್ರ ಇಲ್ಲಿ ಅವ್ರು ಏನು ಪ್ರಯೋಗ ಮಾಡ್ಯಾರ ಅದು ರೈತರಿಗೆ ಗೊತ್ತಾಗ್ಬೇಕಾದ್ರೆ ಇಲ್ಲೇ ಮಾಡ್ಬೇಕಾಗ್ತದೆ. ಬೇರೆ ಊರಾಗ ಮಾಡಿದ್ರ ಅಲ್ಲಿ ಏನು ಬರೀ ಒಂದು ಪೆಂಡಲ್ ಹಾಕೋದು, ಇವು ಟ್ರ್ಯಾಕ್ಟರ್ ನೋಡೋದು, ಇಂಜನ್ ನೋಡೋದು. ಇಲ್ಲಿ ಇವರೆಲ್ಲ ಸಂಶೋಧನೆ ಮಾಡಿದ್ದು ಇದು ಇರ್ತದೆ, ಯಾಕ್ರಿ ಇರ್ತದೆ. ಅದನ್ನೆಲ್ಲ ರೈತರು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಸಂಶೋಧನೆ ಮಾಡ್ಯಾರ ಪಾಪ ಸೈಂಟಿಸ್ಟ್. ಬಹಳಷ್ಟು ಬದಲಾವಣೆ ಆಗಿದೆ.
ಅಪ್ಪಾಜಿ ನೋಡ್ರಿ ಕಳ್ಕೈ ನೋಡ್ರಿ ಗುಬ್ಬಿಗಳೇ ಇಲ್ಲ ಮೊಬೈಲ್ನಿಂದ ಹೋಗ್ತಾ ಅಂತ ಹೇಳ್ಬಿಟ್ರೆ ನಮ್ಗೆ ಈ ನಮ್ಮ ಗೋಶಾಲೆದಾಗ ಹಿಂಗ ಕೂತಿರ್ತಾವು ಸಾಕ ಎಷ್ಟು ವಾಯರ್ ಇರ್ತೈತಲ್ಲ ಅವು ವಾಯರ್ ತುಂಬಿ ಕೂತಿರ್ತಾವಲ್ಲ ಅವಕ್ಕೂ ಆಹಾರ ಸಿಗ್ಬೇಕಲ್ಲ ಒಬ್ಬ ರೈತ ಬಂದು ನಮ್ಮ ಭಾರತ ಏನು ಸಂಸ್ಕೃತಿ ಇದು ಮಾಡಿದೀವಲ್ಲ 10 ಎಕರೆ ಐತಂದ್ರೆ 10 ಎಕರೆನಿಂದ ಅಲ್ಲ 2 ಎಕರೆ ಈ ನಿಸರ್ಗದ ಸಂಪತ್ತಿಗೆ ಅದು 2 ಎಕರೆ ಮಾಲಕ ಅದು ಐತಿ ಅದಕ್ಕೆ ಗಿಡ ಗಂಟಿ ಮೇವ ಎಲ್ಲಾನು ಅದನ್ನು ಮಾಡ್ಬೇಕು ನಿಂದ 8 ಎಕರೆ ತಿಳ್ಕೊ ಅಂದಾಗ ಮಾತ್ರ ನಾವು ಏನ್ ಮಾಡ್ತೀವಿ ಹೊಲದ ರೋಡ ಒಂದು 30 ಫುಟದ ರೋಡ್ ಒಂದು ಸಾಕ್ಲಿ ರೋಡ್ ಅಂತ ಅದನ್ನ ದಾಟಿ ಬಂದಿರ್ತೀವಿ ಯಾಕಂದ್ರೆ ರೈತರು ಬೆಳೆಯೋದು ಅಲ್ಲೇ ಹೆಚ್ಚು 1000-1500 ಚೀಲ ಬೆಳಿತಾರೆ ಉಳ್ಕಿದ 8 ಚೀಲ ಬೆಳಿತಾರೆ ರೋಡೇ ಬಂದ್ ಮಾಡೋದು ಕೆಟ್ಲೊಂದು ಹಳ್ಳ್ಯಾಗ ಕಟ್ಕೊಂಡವ್ರು ನಾವು ಒಂದು ಪೊಲೀಸ್ ಪಾರ್ಟಿ ರೋಡ್ ಮಾಡಿದೀವಿ ಅದು ಯಾವ್ದು ಅದು ಭೀಮಾ ನದಿಯಾಗ ಹೊಳಿ ಸಂಕ ಎಲ್ಲರೂ ಬಂದಾರ 33 ಫುಟ್ ಇದ್ದಿದ್ದು 3 ಫುಟ್ಟಿಗೆ ಬಂದೈತಿ ನಾವು ರೋಡ್ ಮಾಡಲ್ರಿ ನೀವು ಆತರ ಹೌದಪ್ಪ ರೋಡ್ ಎಲ್ಲಿ ನಾನು ತಲೆ ಮೇಲೆ ಮಾಡ್ಲ ಹೋಗಿದ್ದಿ ಘಟನೆ ನೋಡಿ AC ಎಲ್ಲರೂ ಕರ್ಕೊಂಡು ಹೋದಿ ಅಡಿ ನಾವು ಮುಂದಿನ ಸಲ ಇಲೆಕ್ಷನ್ ಓಟ್ ಹಾಕ್ಲಿಕ್ಕೆ ಹೋಗಲಕ್ಕ ಹೆಂಗಾದ್ರೂ AC ಆಗೈತೆ MP ಯಾರಿಗಾರು ಹಾಕಲಕ್ಕ ಹೊಡಿಸ್ಬಿಟ್ಟೆ ರೀ 30 ಫುಟ್ ಭಾರಿ ಮಾಡಿದ್ರಿ ಈಗ ನಮ್ಮ ಊರಿಗೆ ರೋಡ್ ಇದ್ದೆಲ್ಲ ತೀಗಾಡ್ತಾರೆ ಅವಾಗ ಹೋದಾಗ ಕಲ್ಲು ತಗೊಂಡು ನಿಂತಿದ್ರು ನಮ್ಗೆ ಮತ್ತು ರೋಡ್ ಮಗ್ಗಲೇ ಬಾಳಿ ಬೆಳಿತಾರೆ ರೈತರು ಎಲ್ಲರೂ ಆ ಒಡ್ಡ ಸ್ವಲ್ಪ ಸರಿಸಿ ಕಟ್ಬಿಟ್ರೆ ಏನು ಗಂಟು ಹೋಗ್ತೈತೆ ಒಂದು 2 ಫುಟ್ ಬಿಟ್ಟು ಅಂದ್ರೆ ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲ ಸಂಸದ ಬಗ್ಗೆ ಅವರೆಲ್ಲ ಹೇಳ್ತಾರೆ ನಾನೇನು ಆ ಭಾಷಣ ಮಾಡಕ್ ಹೋಗುದಿಲ್ಲ ಯಾಕಂದ್ರೆ ಅವ್ರು ಸೈಂಟಿಸ್ಟ್ ಅದಾರ ಇಲ್ಲಿ ಪ್ರಗತಿಪರ ರೈತರದ್ರಿ ಎಷ್ಟೋ ಎಕ್ಸ್ಪೆರಿಮೆಂಟ್ ನೀವು ಮಾಡ್ತೀರಿ ಇವತ್ತೇನು ಕೃಷಿ ಏನು ಎಷ್ಟು ಪ್ರಶಸ್ತಿ ಸಿಕ್ಕು ಸರ್ ನಮ್ಮ ಬಿಜಾಪುರ ಜಿಲ್ಲೆದಾಗ 7 ಅಷ್ಟು ಶಾಣೆ ಅದಾರ ನಮ್ಮ ರೈತರ ಈ ಬೋರ್ವೆಲ್ದಾಗ ಮಷಿನ್ ಹೆಂಗ್ ತೆಗಿಬೇಕನ್ನೋ ಕಂಡು ಹಿಡಿದವ್ರು ಬಿಜಾಪುರದಾರೆ ಅದು ತಳಗ್ ಬಿದ್ರೀಗ ನಮ್ಮಲ್ಲಿ ಶಾಣೆ ಅದಾರ ಅದು ಹೋಗಿ ಅದಕ್ಕೇನೋ ಮ್ಯಾಗ್ನೆಟ್ ಮಾಡಿ ಹಿಂಗ್ ಮಾಡಿ ತಿಂತಾರೆ ಮೊದಲ ಬೋರ್ ಇಳಿಸ್ಬೇಕಾದ್ರ ಒಂದ್ ರಾತ್ರಿ ಸುಟ್ಟು ತಂದಾಗ ತೆಗಿಲಾಕ್ಬೇಕಾಗ್ತಿತ್ತು ಇಳಿಸ್ಲಾಕ ಒಂದ್ 3-4 ತಾಸು ಬೇಕಾಗ್ತದೆ ಈಗ ಅದು ಹಳಿ ಒಂದು ಜೀಪ್ ತಗೊಂಡು ಬಂದು ಅದು ಮುಂದೆ ಮಾರೆ ಒಂದು ಬೇರೆ ಇರ್ತೈತಿ ಹಿಂದೇನೇನೋ ಮಾಡಿ ಅದನ್ನ ರಿಪೇರಿ ಮಾಡಿ ಇನಾಗ ಎಲ್ಲದಾರ ಇನಾಗ ಅಂದ್ರಲ್ಲ ರೈತರು ನಮ್ಮ ಭೀಮಸೇನ್ ಕೋಕ್ರೆ ಅವರು ಅವರೊಂದು 200 ಎಕರೆ ಮಾಲೀಕರವ್ರು ಅವ್ರ ಮನೆಗೆ ಇಂಜಿನಿಯರ್ ಇದ್ದ ಎಲ್ಲ ಪಟಕದವ್ರವರೇ ಇದ್ದಿರ್ತಾರೆ ಭಾರಿ ಇಂಜಿನಿಯರ್ಗಳವ್ರೆಲ್ಲ ಎಲ್ಲ ಹೊಸದ್ ಒಕ್ಕಲ್ ತಂದಾಗ ಎಷ್ಟೋ ಮಂದಿ ನಮ್ಮ ಇಂಡಿ ತಾಲೂಕದಾಗ ಹಂಜಿಗೆಯವರಲ್ರಿ ನಿಂಬೇಣ ಅವರು ರೈತರಿಗೂ ದೊಡ್ಡ ಒಂದು ಸಂಶೋಧನೆ ಐತಿ ಅವ್ರು ಸೈಂಟಿಸ್ಟ್ ತಂಗಿ ಅದಾರ ಅವ್ರು ಕಲೀಲಾರ ಸೈಂಟಿಸ್ಟ್ರು ಇವ್ರು ಕಲಿತ ಸೈಂಟಿಸ್ಟ್ ಇವೆರಡೂ ಕೂಡಿ ರೈತರ ಇವತ್ತೇನು ಕಾರ್ಯಕ್ರಮ ಇವತ್ತು ನಿಜಕ್ಕೂ ಖುಷಿ ಪಡ್ಬೇಕು ನಾವು ಇಷ್ಟೆಲ್ಲ ಸೈಂಟಿಸ್ಟ್ಗಳು ಪ್ರಯತ್ನ ಮಾಡಿ ಹೊಸ ಸಂಶೋಧನೆ ಮಾಡಿ ಸರ್ಕಾರನೂ ಬೆಂಬಲ ಕೊಡಬೇಕು ಇವತ್ತು ನಮ್ಮ ಕುಲಪತಿಗಳು ಇವತ್ತಿಲ್ಲೇ ಅದಾರೆ ಇದು ಬಹಳ ಹಳೆಯ ಒಂದು ಎಟ್ಟಳಿ ಫಾರ್ಮ್ ಅಂದ್ರೆ ನಾವು ಸಣ್ಣವರಿದ್ದಾಗ ಇಲ್ಲಿ ಇಲಾಚಿಕಾಯಿ ಹರಿಲಕ್ಕೆ ಬರ್ತಿದ್ವಿ ಇಲ್ಲಿ ಮೊಬೈಲ್ ಇಲಾಚಿ ಕಡೆ ಆಯ್ತು ಸಾಲ್ಕು ರೋಡಿಗೆ ಒಂದು ಇದು ಮಾಡ್ಕೊಂಡು ಬಂದು ಹಿಂಗೆ ಹರಿದು ತಿಂದು ಕೂಡ ಹೋಗೋರು ಇಲ್ಲಿ ಯಾರು ಬರ್ಲಿಕ್ಕೆ ಬಂದ್ರೆ ಇಲ್ಲಿ ಮುಂದಿದ್ದು ಇಲ್ಲಿ ಅವಾಗ ನೀಡೋದು ಇದು ಒಂದು ಸಂಸ್ಥೆ ಬೆಳೆದದ ನಮ್ಮೆಲ್ಲ ವಿಜ್ಞಾನಿಗಳು ಒಳ್ಳೆ ಕೆಲಸ ಮಾಡ್ಯಾರ ನಾವು ಇಷ್ಟೇ ಹೇಳೋದು ಮೂಲ ಏನೈತೆ ಕೃಷಿ ವ್ಯವಸ್ಥೆ ಮತ್ತೆ ಬರಬೇಕಾದ್ರೆ ಎಲ್ಲರ ಮನ್ಯಾಗ ಒಂದು ಆಕಳ ಕಟ್ರಿ 2 ಆಕಳ ಕಟ್ರಿ ಆಕಳ ಕಟ್ಲಿಕ್ಕಲ್ಲ ನಿಮ್ಗಂದು ಆ ಮನೆ ಒಳ್ಳೇದಾಗ್ಬೇಕಂದ್ರ ನಿಮ್ಮ ಹೆಂಗ ಒಂದು ಕಾರ್ ತಗೊಂಡ್ಕೊಂಡು ಒಂದು ಸೆಡ್ ಕಟ್ತಿರಲ್ಲ ಆಕಳಕ್ಕೂ ಒಂದು ಚಲೋ ಸೆಡ್ ಕಟ್ಟಿ ಒಳಗೆ ಕಟ್ರಿ ಅದಕ್ಕೆ ತಿನ್ನಿಸ್ರಿ ಉಣಿಸ್ರಿ ಎಲ್ಲಿ ಪಾನ್ ಪರಾಗ ಗುಟ್ಟಾಗ ತಿಂದು ಸಾಯ್ತೀರಿ ಅದ್ರ ಬಗ್ಗೆ ಅದಕ್ಕೆ ಒಂದಿಟ್ಟು ಮೇವು ಹಾಕಿದ್ರೆ ಒಂದು ಅರ್ಧ ಲೀಟರ್ ಎಂಡಲ್ಲ ಒಂದು ಆಕಳ ಇತ್ತಂದ್ರೆ ಎಷ್ಟೋ ಎಕರೆ ಇವತ್ತು ಗೊಬ್ಬರ ತಯಾರು ಮಾಡ್ಬೇಕು ಪಂಚಗವ್ಯ ತಯಾರು ಮಾಡ್ರಿ ನಮ್ಮನ್ನೆಲ್ಲ ಮಾಡ್ತಿರ್ತೀವಿ ಪಾಪ ಮಜ್ಜಿಗೆ ಒಯ್ಲಾಕ್ ಬರ್ತಾರ ರೈತರು ಯಾರು ಅದು 100 ರೂಪಾಯಿಗೆ ಇದು 30 ರೂಪಾಯಿಗೆ ಮಾರ್ತೀವಿ ಲೀಟರ್ ಇದು ಯಾವುದು ಕೆಟ್ಟ ಹುಳಿ ಅದನ್ನು ಸಮೀಪ ಬರೆಸ್ಕೊಳ್ ಅಂತ ಮಜ್ಜಿಗೆ ನಮ್ಮಲ್ಲಿ ಬಂದು ಹೋಯ್ತಾರೆ ಗೋಶಾಲೆದಾಗ ಪಂಚಗವ್ಯ ತಯಾರು ಮಾಡ್ತಾರ ಗೋಮೂತ್ರ ಎಷ್ಟು ಶ್ರೇಷ್ಠ ಐತಿ ನಮ್ಮಲ್ಲಿ ಪೇರು ಗಿಡ ಮಾವಿನ ಗಿಡ ಹಚ್ಚಿನ್ರಿ ಮಾವಿನ ಗಿಡಕ್ಕೆ ಹೂ ಇಟ್ಟುಬಿಟ್ಟು ಅದು ನೋಡ್ಬಿಟ್ರೆ ಬರೇ ನಾ ಏನೂ ಹಾಕೋದಿಲ್ಲ ಯೂರಿಯಾ DAP ಬರೀ ಇದು ಏನು ದಿನ ತೊಳಿತಾರಲ್ಲ ಒಯ್ದು ಅದಕ್ಕೆ ಹಾಕೋದೇ ಬರೀ ನಮ್ಮ ಗೋಶಾಲೆದೊಳಗೆ ನೋಡ್ರಿ ಆಕಳುಗಳು ಎಂತಿಂತ ಆಕಳದವು ಅದಕ್ಕೆ ನಾ ಇಷ್ಟೇ ವಿನಂತಿ ಮಾಡ್ಕೋದು
ರೈತರು ಇನ್ನು ಮ್ಯಾಗ ಪ್ರತಿನಿಧಿ ಮಾಡ್ರಿ ಕಟಗರಿಗೆ ಆಕಳ ಕೊಡುದಿಲ್ಲ. ಒಂದು ಎರಡನೇದು ಮನ್ಯಾಗ ಒಂದರ ಎರಡರ ಆಕಳ ಕಟ್ತೀವಿ ಅನ್ನೋಂಥದ್ದು ಮಾಡಿದ್ರೆ ನಿಮ್ಮ ಒಕ್ಕಲ್ತನ ಉಳಿತದ. ಇಲ್ಕಂದ್ರೆ ಈ ದೇಶದಲ್ಲಿ ಕೃಷಿ ಅನ್ನೋಂಥದ್ದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಗೋ ಸಂಪತ್ತು ಹೋಯ್ತಂದ್ರೆ ಅದ್ರ ಜೊತೆ ಲಕ್ಷ್ಮಿನ ಹೋಗ್ಬಿಡ್ತಾಳೆ. ಲಕ್ಷ್ಮಿ ಬಾಲಕ್ ಪೂಜೆ ಮಾಡ್ತೀವಿ, ಯಾಕಂದ್ರೆ ಲಕ್ಷ್ಮಿ ಬಂದು ಅಲ್ಲಿ ಕೂತಳು. ಎಲ್ಲಾ ಕಡೆ ಜಾಗ ಫುಲ್ ಆಗಿತ್ತು. ನಾ ಎಲ್ಲಿ ಕುಂಡ್ರಲಿ ಅಂತ ಕೇಳೋರು, ಇಲ್ಲಿ ಹೋಗಿ ನೀ ಎಲ್ಲಿ ಕುಂಡ್ರಲ್ಲಿ ಎಂಡೆ ಹಾಕಲ್ಲಿ ಕುಂಡ್ರಲ್ತಾವ್ರು. ಇವತ್ತ ಆಕಳ ಪೂಜೆ ಗುಜರಾತ್ನಾಗ ಅದು ಮಾಡಿದ್ವಿ. ಹಿಂದೆ ಪೂಜೆ ಮಾಡ್ತಾರೋ, ಎಲ್ಲಿ ಬಾಲಕ ಪೂಜೆ ಮಾಡಿ ಮುಂದೆ ಮಾರಿಗೆ ಪೂಜೆ ಮಾಡ್ತಾರ. ಬಾಲದಾಗನೇ ಯಾರು ಕೂತಾರ? ಲಕ್ಷ್ಮಿ ಕೂತಾಳ. ಅಂದ್ರೆ ಬಾಲದಾಗ ಏನೈತೆ ಗೋಮೂತ್ರ ಸಗಣಿ ಒಳಗೆ ಐತಿ ಲಕ್ಷ್ಮಿ ಅನ್ನುವಂಥದ್ದು. ಇದೊಂದು ಉದಾಹರಣೆ ಹೇಳಿ ನಾವು ನಮ್ಮ ಕುಲಪತಿಗಳಂದ್ರು, ಏನ್ರಿ ಭಾಳ ನೀವು ಸಾಫ್ಟ್ ಇದಿರಲ್ಲ ಆತಂದು. ಅಲ್ಲಿ ವಿಧಾನಸೌಧದಾಗ ನೋಡಿದ್ರೆ ಭಾಳ ಹೋಗ್ರಿ ವೀರಭದ್ರನ ಅವತಾರ ಇರ್ತದ. ಇಲ್ಲಿ ಮಾತ್ರ ಹಿಂಗೆ ಮಾತಾಡ್ತಿಲ್ಲ. ನಾ ಹಂಗೆ ಇದ್ದೀನಿ ಅಂದ್ರೆ ಎಲ್ಲರಿಗೂ ಅದನ್ನೇ ಮಾತಾಡಿದ್ರೆ ನಡೀದಿಲ್ಲ. ಯಾವಾಗ ಬಂದಾಗ ಕಟ್ಟಿಬೇಕು ಮತ್ತೆ ಸಾಲ್ತಾರ. ಅದಕ್ಕೆ ನಾವು ಕುಲಪತಿಗಳು ಹೇಳಿದೆ, ನಾ ಹಂಗೆ ಅದೀನಿ ಸರ. ನಮ್ಮ ಜಿಲ್ಲಾದಾಗ ಯಾವ ಅಧಿಕಾರಿಗಳಿಗೂ ಅದನ್ನ ಮೆತ್ತಿರ್ತಾರ. ಏನ್ರಿ ಯತ್ನಾಳ ಮತಕ್ಷೇತ್ರ ನೀ ಕೆಲಸ ಮಾಡ್ತೀಯ ಅಂತ ಚಕ್ರಮ್ಮ ಅಟ್ಟಿಕ್ಕದ ನಾವು ಅವನ ಕೈ ಹಂಗೆ ತೆಗೆದಿರ್ತಾರೆ. ಅವ್ರು ಬಂದವ್ರು ಅವ್ರು ಹೇಳ್ತಾರೆ, ಮಹಿಳಾ ಅವನಂತ ಒಳ್ಳೆ MLA ಆಗಲಿಲ್ಲ ಅಂತ ಹೇಳೋದು. ಆ ರೀತಿ ಪ್ರಗತಿ ಅಭಿವೃದ್ಧಿ ಬಂದಾಗ ನಾಡಗೌಡರಾಗಲಿ, ಕಟಗೌಡರಾಗಲಿ, MB ಪಾಲ್ರಾಗಲಿ ನಾವು ಅಭಿವೃದ್ಧಿ ಮಾಡೋರಿಗೆ ಜೈ ಐತೀವಿ, ಕೆಟ್ಟ ಮಾಡೋದ್ರಿಗೆ ಉಲ್ಟಾ ಬೀಳ್ತೀವಿ ಅಷ್ಟೇ. ಹಂಗನೇ ಉದ್ಧಾರ ಆಗೈತಿ ಬಿಜಾಪುರ. ಇಲ್ಲ ಅಂದ್ರೆ ಎಂದೂ ಆಗ್ತದಲ್ಲ. ಅಷ್ಟೇ ಹೇಳಿ ಈ ಕಾರ್ಯಕ್ರಮ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ